ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀ ಶ್ರೀನಿವಾಸಾಯ ಮಂಗಳಂ. ನಮಃ ಪರಮ ಕಲ್ಯಾಣ ನಮಃ ಪರಮ ಮಂಗಲ ಅಶುಭಾನಿ ನಿರಾಚಷ್ಟೇ ತನೋತಿ ಶುಭ ಸಂತತಿಂ ಆನಂದ ತೀರ್ಥ ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಇಂದಿನ ದಿನ ರಥಸಪ್ತಮಿ ಅಂತಂಥ ಪರ್ವಕಾಲದಲ್ಲಿ ಭಗವಂತ ನಾನಾ ಉತ್ಸವಗಳನ್ನ ಮೇಲೆ ಕುಳಿತು ಭಕ್ತರನ್ನು ಉದ್ಧಾರ ಮಾಡೋದಕ್ಕೆ ರಥಬೀದಿಯಲ್ಲಿ ಸಂಚರಿಸ್ತಾ ಇದ್ದಾನೆ. ಈಗ ಸರ್ವ ಭೂಪಾಲ ವಾಹನವನ್ನು ಏರಿ ಭಗವಂತ ಹೊರಟಿದ್ದಾನೆ. ನೀವೆಲ್ಲ ನೋಡಬಹುದು, ಜಂಗುಳಿಯಿಂದ ಎಲ್ಲ ಕಿಕ್ಕಿರಿದು ಜನ ನೋಡ್ತಾ ಇದ್ದಾರೆ. ಬಂಗಾರದ ಭೂಪಾಲ ವಾಹನವನ್ನು ನೋಡಿ ಕೃತಾರ್ಥರಾಗೋಣ. ಈ ನಮ್ಮ ಸ್ವಾಮಿ ಸರ್ವ ಭೂಪಾಲ ವಾಹನವನ್ನು ಏರಿ ಹೊರಟಿದ್ದಾನೆ. ಇದರ ತತ್ವ ಬ್ರಹ್ಮಾಂಡದ ಎಲ್ಲ ದಿಕ್ಪಾಲಕರು ವೆಂಕಟೇಶನ ನಿಯಂತ್ರಣದಲ್ಲಿ ಇದ್ದಾರೆ ಎಂದು ತೋರಿಸಲು ಭಗವಂತ ಸರ್ವ ಭೂಪಾಲ ವಾಹನವನ್ನು ಏರಿ ಬರ್ತಾ ಇದ್ದಾನೆ. ಶ್ರೀದೇವಿ ಭೂದೇವಿಯರು ಸಕಲಾಭರಣಗಳನ್ನು ತೊಟ್ಟು ಭಗವಂತನ ಜತೆ ಕೂತು ಬರ್ತಾ ಇದ್ದಾರೆ. ಭಗವಂತ ಕರ್ಣಕುಂಡಲ ಕಿರೀಟ ಹಾರ ಎಲ್ಲಾನು ತೊಟ್ಟುಕೊಂಡು ಹಸಿರಿನ ಕಿರೀಟವನ್ನು ಧರಿಸಿ ಬರ್ತಾ ಇದ್ದಾನೆ. ಸರ್ವ ಭೂಪಾಲರು ಎಂದರೆ ನಮಗೆ ಮಳೆ ಬೆಳೆಯನ್ನು ಕೊಟ್ಟು ನಮ್ಮ ಭೂಮಿಯನ್ನು ಕಾಪಾಡುವರು ಎಂದು ಅರ್ಥ. ಗಜರಾಜ ಕೆಂಪು ವಸ್ತ್ರ ಹೊದುಕಿಕೊಂಡು ಬರ್ತಾ ಇದ್ದಾನೆ. ಸರ್ವ ಭೂಪಾಲರಲ್ಲಿ ಎಲ್ಲ ದೇವತೆಗಳು ಸೇರ್ತಾರೆ, ಅಷ್ಟದಿಕ್ಪಾಲಕರು ಕೂಡ ಸೇರ್ತಾರೆ. ಅಷ್ಟದಿಕ್ಪಾಲಕರುಗಳು ಯಾರೆಂದರೆ ಇಂದ್ರ ಪೂರ್ವ ದಿಕ್ಕಿನಲ್ಲಿ, ಅಗ್ನಿ ಆಗ್ನೇಯ ದಿಕ್ಕಿನಲ್ಲಿ, ಯಮ ದಕ್ಷಿಣ ದಿಕ್ಕಿನಲ್ಲಿ, ನಿರುತಿ ಉತ್ತರ ಪೂರ್ವ ದಿಕ್ಕಿನಲ್ಲಿ, ವರುಣ ಪಶ್ಚಿಮ ದಿಕ್ಕಿನಲ್ಲಿ, ವಾಯು ನೈಋತ್ಯ ಪಶ್ಚಿಮ ದಿಕ್ಕಿಗೆ, ಕುಬೇರ ಉತ್ತರ ದಿಕ್ಕಿಗೆ, ಪರಮೇಶ್ವರ ವಾಯವ್ಯಕ್ಕೆ ಅಭಿಮಾನಿ ದೇವತೆಗಳು. ಈ ಎಲ್ಲ ಅಷ್ಟದಿಕ್ಪಾಲಕರುಗಳು ಭಗವಂತನ ಅಧೀನ. ಈ ಭಗವದ್ ಅಧೀನದಿಂದ ತಮ್ಮ ಕೆಲಸಗಳನ್ನು ಸುಸೂತ್ರವಾಗಿ ನಡೆಸಿಕೊಳ್ತಾ ಹೋಗ್ತಾ ಇದ್ದಾರೆ. ಅದನ್ನು ಸೂಚಿಸುವುದಕ್ಕೋಸ್ಕರ ಸರ್ವ ಭೂಪಾಲ ವಾಹನವನ್ನು ಇಂದಿನ ದಿನ ಭಗವಂತ ಏರಿ ಬರ್ತಾ ಇದ್ದಾನೆ. ನಿಮ್ಮ ಮನೆಗಳಿಗೆ SVBC ಕನ್ನಡ ವಾಹಿನಿ ನೇರ ಪ್ರಸಾರ ಪ್ರತ್ಯಕ್ಷವಾಗಿ ನೀವು ನೋಡೋದಕ್ಕೆ ಆಗದೇ ಇದ್ರೂ ನೋಡಿ ಸಂತೋಷಪಟ್ಟು ನಿಮ್ಮ ಪಾಪಗಳನ್ನು ಮನೋಭೀಷ್ಟಗಳನ್ನು ಎಲ್ಲವನ್ನು ಪೂರೈಸಿಕೊಳ್ಳಿ ಎಂದು ನೇರ ಪ್ರಸಾರ ಮಾಡ್ತಾ ಇದ್ದಾರೆ. 4 ಭಾಷೆಯಲ್ಲಿ SVBC ಪ್ರಸಾರ ಮಾಡಿ ಪ್ರಪಂಚದಾದ್ಯಂತ ತನ್ನ ಭಕ್ತರನ್ನ ನೋಡೋ ಅವಕಾಶ ಭಗವಂತ ಮಾಡಿಕೊಡ್ತಾ ಇದ್ದಾನೆ. ಭಗವಂತ ಬಹಳ ಸುಲಭ. ಅರ್ಚಿತಃ ಸಂಸ್ಕೃತೋದ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯ ಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಶ್ರೀನಿವಾಸ ಅರ್ಚನೆ, ಸಂಸ್ಮರಣೆ, ಧ್ಯಾನ, ಕೀರ್ತನೆ, ಕಥನ
ಮತ್ತು ಶ್ರವಣಗಳಿಂದ ಪ್ರಸನ್ನನಾಗಿ ಮೋಕ್ಷವನ್ನು ದಯಪಾಲಿಸ್ತಾನೆ. ಈ 6 ಬಗೆಯ ಸಾಧನಗಳು ಭಗವಂತನನ್ನು ಒಲಿಸಿಕೊಳ್ಳೋದಕ್ಕೆ ದಾರಿಗಳು. ಅರ್ಚನಾ ಎಂದರೆ ಪೂಜೆ, ಸಂಸ್ಮರಣೆ ಎಂದರೆ ಭಗವಂತನನ್ನ ನೆನೆಯೋದು, ಧ್ಯಾನ ಮನಸ್ಸಿಗೆನ್ನು ಏಕಾಗ್ರಗೊಳಿಸಿ ಭಗವಂತನ ಬಗ್ಗೆ ಚಿಂತನೆ ಮಾಡುವುದು. ಈಗ ನೀವು ನೋಡ್ತಾ ಇದ್ದೀರಾ, ಬಹಳ ಸುಂದರವಾದ ಅಲಂಕಾರ ಮಾಡಿದ ಭಗವಂತ ಸರ್ವಭೂಪಾಲ ವಾಹನದಿಂದ ಹೊರಡ್ತಾ ಇದ್ದಾನೆ. ಕೀರ್ತನೆಗಳಿಂದ ಭಗವಂತನನ್ನ ಭಕ್ತರು ಕೊಂಡಾಡ್ತಾ ಇದ್ದಾರೆ. ಇನ್ನು ಕಥನ ಅಂದರೆ ಯೋಗ್ಯರಿಗೆ ತನಗೆ ತಿಳಿದ ಶ್ರೀಹರಿಯ ಮಹಿಮೆಯನ್ನು ತಿಳಿಸುವುದು. ಶ್ರವಣವೆಂದರೆ ಜ್ಞಾನಿಗಳಿಂದ ಶ್ರೀಹರಿಯ ಮಹಾತ್ಮೆಯನ್ನು ಶ್ರವಣ ಮಾಡುವುದು. ಈ ರೀತಿ ನಾವು ಭಗವಂತನನ್ನು ಬಹಳ ಸುಲಭವಾಗಿ ಒಲಿಸಿಕೊಳ್ಳಬಹುದಂತೆ. ಸ್ವರ್ಚಿತೆ ಸರ್ವಲೋಕೇಶೆ ಸುರಾಸುರ ನಮಸ್ಕೃತೆ ಕೇಶವೇ ಕಂಸ ಶಿಷ್ಣೆ ನ ಯಾತಿ ನರಕಂ ನರಹ. ಈ ಕಲಿಯುಗ ಅಜ್ಞಾನ ಮಿಥ್ಯಾಜ್ಞಾನಗಳಿಂದ ತುಂಬಿದ ಯುಗ. ಈ ಕಲಿಯುಗದ ಬಾಧೆ ತಟ್ಟಬಾರದು ಎಂದರೆ ಶ್ರೀಹರಿಯನ್ನು ಸದಾಕಾಲ ಪೂಜೆ ಮಾಡಬೇಕು. ಭಕ್ತಿಯಿಂದ ಅವನ ಆರಾಧನೆಯನ್ನು ಮಾಡಿ ಕಣ್ತುಂಬಿ ಮನ ತುಂಬಿ ನೋಡ್ತಾ ಇರಬೇಕು. ಜಲಯಪತೆ ವಾರಿ ಜನಾಭನೆ ವಾರಿ ಜಭವಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯೆ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಕುತರೊಡೆಯ ದೇವಯ್ಯಾಜೀಯ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ. ಹರಿಮದ ಭಂಗ ಕಾರುಣ್ಯ ಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ ಚಂದನ ವೇರಿ ಬಪ್ಪರಂಗ ದೇವೋ ತುಂಗಾನಂದ ನಂದನ ಹರಿಮದ ಭಂಗ ಕಾರುಣ್ಯ ಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದ ಬಂದು ನಿಂದು ಧಿಂಧಿಮಿಕೆಂದು ನಿಂದಾಡಲು ಆನಂದದಿ ಮನಕ್ಕೆ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದ ಬಂದು ನಿಂದು ಧಿಮಿಕೆಂದು ನಿಂದಾಡಲು ಆನಂದದಿ ಮನಕ್ಕೆ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ.
ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗ ಜಗಿಸೂತ ಕೊಳೆವಾನಂದ ನಿಗಮಾವಳಿಯಿಂದ ಜಗಜ್ಜನ್ಮಾದಿಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗ ಜಗಿಸೂತ ಕೊಳೆವಾನಂದ ನಿಗಮಾವಳಿಯಿಂದ ಅಗಣಿತ ಮುನಿಗಣ ನಗ ಖಗ ಮೃಗ ಶಶಿ ಗಗನ ಮಣಾದ್ಯರು ಸೊಗಸಾಗಿ ಬಗೆ ಬಗೆ ಪೊಗಳುತ್ತಲೀ ಬೇಗ ಚಿಗಿ ಚಿಗಿದಾಡಲು ಮುಗುಳು ನಗೆಯ ಮಹೊರಗ ಗಿರಿವಾಸ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಅಗಣಿತ ಮುನಿಗಣ ನಗ ಖಗ ಮೃಗ ಶಶಿ ಗಗನ ಮಣಾದ್ಯರು ಸೊಗಸಾಗಿ ಬಗೆ ಬಗೆ ಪೊಗಳುತ್ತಲೀ ಬೇಗ ಚಿಗಿ ಚಿಗಿದಾಡಲು ಮುಗುಳು ನಗೆಯ ಮಹೌರಗ ಗಿರಿವಾಸ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಶ್ರೀ ಗೋಪಾಲ ವಿಠಲ ದೇವ ಪರಾಕು ಅಡಿಗಳ ನೀಡು ಭಕ್ತ ವತ್ಸಲ ಹೇಲಕುಮಿನಲ್ಲ ತಡ ಮಾಡಬೇಡವೋ ಹೇನಲ್ಲ ವಾಕುಲಾಲಿ ಸೆನ್ನೊಡೆಯ ಶ್ರೀ ಗೋಪಾಲ ವಿಠಲ ದೇವ ಪರಾಕು ಅಡಿಗಳ ನೀಡು ಭಕ್ತ ವತ್ಸಲ ಹೇಲಕುಮಿನಲ್ಲ ಮಡುವಿನೊಳಗೆ ಗಜ ಮೊರ ಇಡಲಾಕ್ಷಣ ಮಡದಿಗೆ ಹೇಳದೆ ದುಡನೆ ಬಂದು ಹಿಡಿದು ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರಮೆ ಪೊಡವಿಯೊಡನೆ ಕೂಡಿ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಮಡುವಿನೊಳಗೆ ಗಜ ಮೊರ ಇಡಲಾಕ್ಷಣ ಮಡದಿಗೆ ಹೇಳದೆ ದುಡನೆ ಬಂದು ಹಿಡಿದು ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರಮೆ ಪೊಡವಿಯೊಡನೆ ಕೂಡಿ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಜ ಭವ ಪಿತ ವಾರಿ ಜ ನೇತ್ರನೆ ವಾರಿ ಜ ಮಿತ್ರ ಅಪಾರ ಪ್ರಭಾವನೆ ವಾರಿ ಜ ಜಾಂಡದ ಕಾರಣ ದೊರೆಯೇ ಬಾರಯ್ಯ ಬಾಬಾ 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 ಬಾ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಕುತಾರೊಡೆಯ ದೇವಯ್ಯ ಜೀಯ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ 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 ಮುದ್ದು ಮುಖದ ನಮ್ಮ ಮಲಯಪ್ಪ ಸ್ವಾಮಿ ಶ್ರೀದೇವಿ ಭೂದೇವಿಯರಿಂದ ಸರ್ವಾಲಂಕಾರಭೂಷಿತನಾಗಿ ಸರ್ವಭೂಪಾಲ ವಾಹನದಿಂದ ಹೊರಟಿದ್ದಾನೆ. ವಿಜೃಂಭಣೆಯಿಂದ ರಥಬೀದಿಯಲ್ಲಿ ಸಂಚರಿಸ್ತಾ ಇದ್ದಾನೆ. ಎಲ್ಲರೂ ಭಕ್ತಿ ಪರವಶರಾಗಿ ನೋಡ್ತಾ ಇದ್ದಾರೆ. ಎಲ್ಲೆಲ್ಲಿಂದನೋ ಬಂದಿದ್ದಾರೆ ಜನಗಳು. ಈ ಬಿಸಿಲಿನಲ್ಲಿ ಆ ಎಲ್ಲ ಥರದ ಅನಾನುಕೂಲಗಳನ್ನು ಸಹಿಸಿಕೊಂಡು ಭಗವಂತನ ಒಂದು ಕ್ಷಣದ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಗಜರಾಜ ಗಾಂಭೀರ್ಯದಿಂದ ನಡೀತಾ ಇದ್ದಾನೆ. ಶಂಖಚಕ್ರ ಗದಾಧರನಾದ ದೇವದೇವತೆಗಳಿಗೆ ಒಡೆಯನಾದ ಶ್ರೀಹರಿಯನ್ನು ಆರಾಧಿಸಿದರೆ ಸಕಲ ದೇವತೆಗಳನ್ನು ಆರಾಧಿಸಿದಂತೆಯೇ. ಯಾಕೆಂದರೆ ಶ್ರೀನಿವಾಸ ಸರ್ವಾಂತರ್ಯಾಮಿ, ಎಲ್ಲ ಜಗತ್ತಿನಲ್ಲೂ ಎಲ್ಲರಲ್ಲೂ ಸದಾಕಾಲವೂ ನಿಂತು
ಕೆಲಸವನ್ನು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಇವನು ಸರ್ವಾಂತರ್ಯಾಮಿಯೇ. ಶ್ರೀ ಹರಿ ಪೂಜೆಯನ್ನು ಭಕ್ತಿಯಿಂದ ಮಾಡಿದರೆ ಸಾಕು, ಸಮಸ್ತ ದೇವತೆಗಳು ತಮ್ಮ ಕೃಪಾ ಕಟಾಕ್ಷವನ್ನು ತೋರುತ್ತಾರೆ ಅನ್ನೋ ತತ್ವ ಕೂಡ ಇದಾಗಿದೆ. ಅದಕ್ಕೆ ಈ ಸರ್ವಭೂಪಾಲ ವಾಹನ, ಅಷ್ಟದಿಕ್ಪಾಲಕರು ಎಲ್ಲರೂ, ಸರ್ವಭೂಪಾಲರು, ಮಳೆ ಬೆಳೆಗಳನ್ನು ಕೊಡುವ ದೇವತೆಗಳೆಲ್ಲರೂ ಶ್ರೀನಿವಾಸನ ನಿಯಂತ್ರಣದಲ್ಲಿದ್ದಾರೆ ಅನ್ನೋದಕ್ಕೆ ಇದು ತಾತ್ವಿಕವಾಗಿ ಇದು ಒಂದು ಸಂಕೇತವಾಗಿದೆ. ಸಮಸ್ತ ಲೋಕನಾಥಸ್ಯ ದೇವದೇವಸ್ಯ ಷಾಡ್ಗಣಃ ಸಾಕ್ಷಾತ್ ಭಗವತೋ ವಿಷ್ಣೋಃ ಪೂಜನಂ ಜನ್ಮನಃ ಫಲಂ. ಭಗವಂತನ ಪೂಜೆಗೆ ಮತ್ತೊಂದು ಫಲವನ್ನು ಅಪೇಕ್ಷಿಸಬಾರದಂತೆ. ಯಾಕೆ ಅಂದರೆ ಈ ಕಲಿಯುಗದಲ್ಲಿ ಭಗವಂತನ ಆರಾಧನೆ ಮಾಡೋದೇ ಬಹಳ ಕಷ್ಟ. ಅದರಲ್ಲಿ ಭಗವಂತನಿಗೆ ಪೂಜೆಯನ್ನು ಮಾಡುವ ಅವಕಾಶ ಸಿಕ್ಕಿತು ಅಂತಾದರೆ ನಮ್ಮ ಪೂರ್ವಜನ್ಮದ ಸುಕೃತ ಅಂತ ಕೂಡ ಅಂತಲೇ ತಿಳಿಬೇಕು. ಮನುಷ್ಯ ಯಾವಾಗಲೂ ತಾಪತ್ರಯಗಳನ್ನು ನಿಭಾಯಿಸಿಕೊಂಡೇ ಇರ್ತಾನೆ. ಆದಿ ದೈವಿಕ, ಆದಿ ಭೌತಿಕ, 3 ರೀತಿಯ ತಾಪತ್ರಯಗಳನ್ನು ಅದರಲ್ಲೇ ನಿಭಾಯಿಸಿ ಭಗವಂತನನ್ನೇ ಮರೆಯುವುದೇ ಹೆಚ್ಚು. ಅಂಥದ್ರಲ್ಲಿ ಇವರೆಲ್ಲರೂ ನಿಂತು ಆರತಿಗಳನ್ನು ಮಾಡಿ ಭಗವಂತನ ಒಂದು ಕ್ಷಣ ನೋಡುವುದಕ್ಕೆ ನೋಡ್ತಾ ಇದ್ದಾರೆ. ಇವರೆಲ್ಲರೂ ಭಕ್ತರ ಅಭೀಷ್ಟಗಳನ್ನು ಒಂದು ಕ್ಷಣ ಮಾತ್ರದಲ್ಲಿ ಭಗವಂತ ಪೂರೈಸಿ ಮಾಡಿಕೊಳ್ಳೋ ಅಂಥ ಶಕ್ತಿಯುಳ್ಳವನು. ಈ ಸಂದರ್ಭದಲ್ಲಿ ಸತ್ಕರ್ಮಗಳ ಫಲವೇ ಭಗವಂತನ ಆರಾಧನೆಯನ್ನು ಮಾಡುವ ಅವಕಾಶ ಸಿಕ್ಕಿದೆ. ಇವರೆಲ್ಲರ ಸತ್ಕರ್ಮಗಳ ಫಲವೇ ಇಂದು ಬಂದು ನೀವೆಲ್ಲರೂ ದೂರದಿಂದಲೂ ಕೂಡ ಈ ಮಾಧ್ಯಮದಿಂದ ನೋಡಿ ನಿಮ್ಮ ಅಭೀಷ್ಟಗಳನ್ನು ಪೂರ್ತಿ ಮಾಡ್ಕೊಳ್ತಾ ಇದ್ದೀರಾ. ಹಾಗಂತ ಹೇಳಿ ನಮ್ಮ ಶ್ರೀನಿವಾಸನಿಗೆ ಯಾವಾಗಲೂ ವೈಢೂರ್ಯ ವಜ್ರದಿಂದ ಅಲಂಕಾರ ಮಾಡಿ ಪೂಜಿಸಬೇಕು ಅಂತಾನೆ ಇಲ್ಲ. ಸುಲಭನೋ ಹರಿ. ಶ್ರೀನಿವಾಸನ ಪೂಜೆಗೆ ಬಹಳ ವೈಭವಗಳೇನೂ ಬೇಕಾಗಿಲ್ಲ. ಅವನು ಪುರುಷೋತ್ತಮ, ಪರಿಪೂರ್ಣ. ಅವನಿಗೆ ಬೇರಾವ ವಸ್ತುಗಳಾಗಲಿ ನಮ್ಮ ಪೂಜೆಗಳಾಗಲಿ ಅಗತ್ಯ ಇಲ್ಲ. ನಮ್ಮನ್ನು ಉದ್ಧಾರ ಮಾಡ್ತಾನೆ ಅವನು. ನಮ್ಮನ್ನು ಉದ್ಧಾರ ಮಾಡ್ಕೊಳ್ಳೋಕ್ಕೆ ನಾವು ನಮ್ಮ ಸಾಧನ ಮಾರ್ಗವಾಗಿ ಭಗವಂತನನ್ನು ಪೂಜಿಸಬೇಕು. ಭಕ್ತ ದೂರ್ವಾಂಕುರೈಹಿ ಪುಂಬಿಹಿ ಪೂಜಿತಃ ಪುರುಷೋತ್ತಮಃ ಹರಿರ್ದದಾತಿಹಿ ಫಲಂ ಸರ್ವ ಯಜ್ಞೇಶ್ವರ ದುರ್ಲಭಂ. ಭಕ್ತರು ಗರಿಕೆಯ ಎಸಳುಗಳಿಂದ ಪೂಜಿಸಿದರೂ ಸಾಕು, ಭಗವಂತ ಸಕಲ ಯಜ್ಞಗಳಿಂದಲೂ ಪಡೆಯಲಾಗದ ಫಲವನ್ನು ನೀಡ್ತಾನಂತೆ. ಬೇರೆ ಬೇರೆ ದೇವತೆಗಳಿಗೆ ವಿಶಿಷ್ಟ ದ್ರವ್ಯಗಳಿಂದ ಪೂಜೆ ವಿಹಿತವಾಗಿದೆ. ಆದರೆ ನಮ್ಮ ಶ್ರೀನಿವಾಸನಿಗೆ ಮಾತ್ರ ಇಂತಹ ನೇಮವಿಲ್ಲ. ಭಕ್ತಿ ಮಾತ್ರವೇ ಇಲ್ಲಿ ಪ್ರಧಾನ. ಭಕ್ತರ ಕರೆಗೆ ಓಗೊಟ್ಟು ವೈಕುಂಠವನ್ನೇ ಬಿಟ್ಟು ವೈಕುಂಠವಾದ ಈ ತಿರುಪತಿ ತಿರುಮಲ ಕ್ಷೇತ್ರಕ್ಕೆ ಬಂದು ನೆಲೆಸಿದ್ದಾನೆ. ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಕೇವಲ ಭವದೋಳು ಧಾವತಿಗೊಂಡು ನಾ, ಕೇವಲ ಭವದೊಳು ಧಾವತಿಗೊಂಡು ನಾ, ಕಾವರ ಕಾಣದೆ ದೇವನೇ ಮೊರೆ ಹೊಕ್ಕೆ. ಶ್ರೀ ವೆಂಕಟೇಶ ಪಾಲಿಸೋ
ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಉದಿತ ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ ಉದಿತ ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ ಪದುಮ ಸಂಭವ ಭವ ತ್ರಿದಶಾಧಿಪನುತ ಪದ ಪಂಕಜವೆನ್ನ ಹೃದಯದಿ ತೋರೋ ಶ್ರೀ ಸದನ ಹಯವದನ ಜಿತಕದನ ಕೃತ ಖಳ ಕುಲ ನಿಧನ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ दक्षिणाक्षिवासायीशा जागरावस्थाध्यक्षने कायो ऋषिकेशा दक्षिणाक्षिवासायीशा जागरावस्थाध्यक्षने कायो ऋषिकेशा ಈಕ್ಷೀಸು ಕರುಣ ಕಟಾಕ್ಷದೀಯನ್ನನು ಸಾಕ್ಷಿಸೇ ನಿನ್ನ ಪರೋಕ್ಷವ ಪಾಲಿಸೋ ಶ್ರೀವಕ್ಷ ಕಮಲಾಕ್ಷ ಸುರಪಕ್ಷ ಭವಕರ ಹರಿಯಕ್ಷ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಉಣಲಾರೆನೋ ಈ ಕರ್ಮ ಫಲಕ್ಕೆ ಕೊನೆಗಾಣೆನೋ ದೇವಾ ಉಣಲಾರೆನೋ ಈ ಕರ್ಮ ಫಲಕ್ಕೆ ಕೊನೆಗಾಣೆನೋ ಅನನೂತ ಗುರು ಗೋಪಾಲ
ಕೇವಲ ನಿನ್ನ ನೆನೆವ ಜೀವನಕ್ಕೆ ಜೀವನ ಮಾಡಿ ಪಾಲಿಸೋ ಶ್ರೀಹರಿಯೇ ಎನ್ನ ದೊರೆಯೇ ಹೀಗೆ ಪೊರೆಯೇ ಉಪಕಾರನ ಮರೆಯೇ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಕೇವಲ ಭವದೋಳು ಧಾವತಿಗೊಂಡು ನಾ ಕೇವಲ ಭವದೊಳು ಧಾವತಿಗೊಂಡು ನಾ ಕಾವರ ಕಾಣದೆ ದೇವನೇ ಮೊರೆ ಹೊಕ್ಕೆ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ದೇವಾ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ 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 ಶ್ರೀನಿವಾಸ ಗೋವಿಂದ ಲಕ್ಷ್ಮೀಪತೆ ಶೇಷಾದ್ರಿ ನಿಲಯ ಮಧುಸೂದನ ಮಾಧವ ಪುರುಷೋತ್ತಮ ಸುರಪತಿ ವಿಷ್ಣು ನಿತ್ಯ ತೃಪ್ತ ದೀನಬಂಧು ಭಕ್ತವತ್ಸಲ ತ್ರಿವಿಕ್ರಮ ಸಪ್ತಗಿರಿಯೊಡೆಯ ತಿರುಮಲೇಶ ಹೀಗೆ ಶ್ರೀ ವೆಂಕಟೇಶನಿಗೆ ಸಹಸ್ರನಾಮಗಳು. ಇಂದಿನ ದಿನವೇ ಸುದಿನವು, ಇಂದಿನ ವಾರ ಶುಭವಾರ. ಯಾತಕ್ಕೆ ಅಂದರೆ ನಮ್ಮ ಶ್ರೀನಿವಾಸ ತನ್ನ ಪರಿವಾರದ ಸಮೇತನಾಗಿ ಈ ಸರ್ವ ಭೂಪಾಲ ವಾಹನವನ್ನು ಏರಿ ಬರ್ತಾ ಇದ್ದಾನೆ. ಯಾವಾಗಲೂ ಕಾಳಿಂಗ ಮರ್ದನನಾಗಿ ಗೋಪಾಲಕೃಷ್ಣನಾಗಿ ಬರ್ತಾ ಇದ್ದೋನು ಈ ದಿನ ಶ್ರೀದೇವಿ ಭೂದೇವಿ ಸಮೇತನಾಗಿ ಅಷ್ಟ ದಿಕ್ಪಾಲಕರನ್ನು ಮತ್ತು ಎಲ್ಲ ಪರಿವಾರ ದೇವತೆಗಳನ್ನು ಕರೆದುಕೊಂಡು ನಮಗೆ ದರ್ಶನ ಕೊಡ್ತಾ ಇದ್ದಾನೆ. ಬೆಳಗ್ಗೆನಿಂದ ಭಕ್ತರು ಈ ಒಂದು ಕ್ಷಣವನ್ನು ಆಸ್ವಾದಿಸೋದಕ್ಕೆ, ಭಗವದ್ ಕೃಪೆಯನ್ನು ಪಡೆಯೋದಕ್ಕೆ ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ. ಇದುವರೆಗೂ ಎಲ್ಲರೂ ನಿಂತು ಭಗವಂತನನ್ನು ನೋಡ್ತಾ ಇದ್ದಾರೆ. ಈ ರಥಸಪ್ತಮಿಯ ದಿನ ವರ್ಷಕ್ಕೆ ಒಂದೇ ಬಾರಿ ಎಲ್ಲ ವಾಹನಗಳು ಭಗವಂತನದು ಮತ್ತು ಅಮ್ಮನವರ ವಾಹನಗಳೆಲ್ಲ ಬರುವ ವಿಶೇಷ ದಿನ. ಅಂದರೆ ವಿಶೇಷ ಭಗವಂತನ ಕೃಪೆಗೆ ಪಾತ್ರವಾಗುವ ಕಾಲ. ಗಜರಾಜ ಬೆಳಿಗ್ಗೆಯಿಂದ ಪಾಪ ಒಂದೇ ಸಮ ಭಗವಂತನ ಸ್ತುತಿ ಮಾಡ್ತಾ ನೋಡ್ತಾ ಇದ್ದಾನೆ. ಈ ಭಕ್ತರೆಲ್ಲ ಯಾವುದೋ ಜನ್ಮದ ಸುಕೃತ ಇದ್ದಿದ್ದರಿಂದ ಇಂದು ಬಂದು ಭಗವಂತನ ಮುಂದೆ ಕೋಲಾಟ ಮತ್ತು ನಾನಾ ರೀತಿಯ ಕಲಾ ಪ್ರದರ್ಶನಗಳನ್ನು ಮಾಡ್ತಾ ಇದ್ದಾರೆ. ತಮಗೆ ಆಯಾಸವೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಬೆಳಗ್ಗಿನಿಂದ ಉತ್ಸಾಹದಿಂದ ತಮ್ಮ ತಮ್ಮ ಭಕ್ತಿಗೆ ಅನುಕೂಲವಾಗುವಂತೆ ತಮ್ಮ ತಮ್ಮ ಕಲಾ ಪ್ರದರ್ಶನವನ್ನು ಮಾಡಿ ಭಗವಂತನ ಮೆಚ್ಚಿಸುವಂತೆ ಮಾಡ್ತಾ ಇದ್ದಾರೆ. ಈಗ ಶ್ರೀನಿವಾಸ ಹೊರಟಿದ್ದಾನೆ. ಶ್ರೀನಿವಾಸ ಆನಂದ ನಿಲಯ ಎನ್ನುವ ಹೆಸರು ಪ್ರಸಿದ್ಧ ಮತ್ತು ಸಾರ್ಥಕವನ್ನು ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಒಂದು ಕ್ಷಣವಾದರೂ ಭಗವಂತನ ನೋಡಿದ ತಕ್ಷಣ ಆನಂದ ಬಾಷ್ಪ ಸುರಿಯುತ್ತೆ. ಅವನನ್ನು ಯಾತ್ರೆ ಮಾಡಬೇಕು ಅವನದ್ದು ಅಂದ ತಕ್ಷಣ ಒಂದು ರೀತಿಯ ಆನಂದ ಆಗುತ್ತೆ. ಕುಟುಂಬದಿಂದ ಕೂಡಿ ಒಂದು ಸಲ ಚರ್ಚೆ ಮಾಡಿದ ಕೂಡ ಅದರಿಂದ ಆನಂದ ಉಂಟಾಗುತ್ತೆ. ಇನ್ನು ಸಪ್ತಗಿರಿಗೆ ಬರ್ತಾ ಇದ್ದಾಗೆ ಅಲ್ಲಿನ ತಂಪಾದ ಗಾಳಿ, ಅಲ್ಲಿನ ವಾತಾವರಣ, ಅಲ್ಲಿನ ತತ್ವಾಭಿಮಾನಿ ದೇವತೆಗಳು, ಎಲ್ಲ ದೇವತೆಗಳು ಮರ ಗಿಡಗಳಾಗಿ ಪಶು ಪಕ್ಷಿಗಳಾಗಿ ಇರ್ತಿದ್ದರಿಂದ ಅಲ್ಲಿಗೆ ಬಂದ ತಕ್ಷಣ ಏನೋ ಒಂದು ಆನಂದ, ಏನೋ ಒಂದು ಸಮಾಧಾನ, ಏನೋ ಒಂದು ತೃಪ್ತಿ, ಏನೋ ಒಂದು ರೀತಿಯ ಭಗವದ್ಭಕ್ತಿ ನಮ್ಮೆಲ್ಲರೂ ಬರುತ್ತೆ. ಅದಂತ ನಂತರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಬಂಗಾರು ಮೇಡ ಆನಂದ ನಿಲಯದ ಸ್ವರ್ಣ ವಿಮಾನವನ್ನು ಒಂದು ಸಲ ನೋಡಿದ ತಕ್ಷಣ
ಎಲ್ಲ ಸುಸ್ತು, ಎಲ್ಲ ಆಯಾಸ ಪರಿಹಾರ ಆಗುತ್ತೆ. ಇನ್ನು ದಿವ್ಯವಾದ ಬಂಗಾರದ ವಿಮಾನದೊಳಗೆ ನಿಂತು ಭಕ್ತರ ಬರುವಿಕೆಗಾಗಿ ಕಾಯ್ತಿದ್ದ ತಿರುಮಲೇಶನನ್ನು ಒಂದು ಕ್ಷಣ ದರ್ಶಿಸಿದರೆ ಸಾಕು, ಭಕ್ತಿ ಭಾವದಿಂದ ಕಣ್ಣುಗಳು ಒದ್ದೆಯಾಗುತ್ತೆ. ಈ ಅವ್ಯಕ್ತವಾದ ಆನಂದ ಪ್ರತಿಯೊಬ್ಬರಿಗೂ ಪ್ರತಿ ಸಲ ನೋಡಿದಾಗಲೂ ಉಂಟಾಗೋದು ಆಶ್ಚರ್ಯ. ಹಾಗೆಯೇ ಅವನಲ್ಲಿ ಭಕ್ತಿ ಭಾವದ ಪರಿವರ್ತನೆ ಉಂಟಾಗೋದು ಸಂಶಯವೇ ಇಲ್ಲ. ಎಷ್ಟೋ ಜನಕ್ಕೆ ಇದು ಕುಲದೈವ, ಇಷ್ಟ ದೈವ, ಮನೆ ದೈವ, ಎಲ್ಲ ರೀತಿಗಳ ಒಂದು ವರವನ್ನು ಬೇಡಿಕೊಳ್ಳುವ ದೇವರು. ಶ್ರೀನಿವಾಸ ವೈಕುಂಠವನ್ನು ಬಿಟ್ಟು ಭಕ್ತರಿಗೋಸ್ಕರ ಇಲ್ಲಿ ಬಂದು ಭೂವೈಕುಂಠವಾದ ಇಲ್ಲಿ ಬಂದು ನೆಲೆಸ್ತಾ ಇದ್ದಾನೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಬೆಳಿಗ್ಗೆಯಿಂದ ರಾತ್ರಿಯವರೆಗೆ SVBC ಕನ್ನಡ ವಾಹಿನಿ ನಿಮ್ಮ ಮನೆಗಳಿಗೆ ತಲುಪಿಸ್ತಾ ಇದ್ದಾರೆ. ಭಗವಂತನ ನಾನಾ ರೂಪಗಳ ವೇಷಗಳನ್ನು ಧರಿಸಿ ಎಲ್ಲರೂ ರಥಬೀದಿಗಳಲ್ಲಿ ನೃತ್ಯ ಮಾಡ್ತಾ ಹೊರಟಿದ್ದಾರೆ. ರಾಜ ತೋಂಟಮಾನನಿಂದ ಹಿಡಿದು ಕೃಷ್ಣ ದೇವರಾಯನಿಂದ ಮತ್ತು ಮೈಸೂರು ಮಹಾರಾಜರಿಂದ ಈ ಭಗವಂತನಿಗೆ ಸೇವೆಯನ್ನು ಮಾಡಿದ್ದಾರೆ. ನಾನಾ ವಾಹನಗಳನ್ನು, ಆಭರಣಗಳನ್ನು ಕೊಟ್ಟಿದ್ದಾರೆ. ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ, ಆಧಾರ ಮೂರುತಿ ನಿಮ್ಮ ಪಾದ ಸೇರುವುದಕ್ಕೆ ದಾರಿ ಯಾವುದಯ್ಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿ ತೋರಿಸಯ್ಯ. ಬಲು ಅಂಜುತೆ ನಡುಗಿ, ಬಲು ಭವದನುಭವದಿ ಕತ್ತಲೆಯೊಳು ಬಲು ಅಂಜುತೆ ನಡುಗಿ, ಬಳಲುತ್ತ ತಿರುಗಿದೆ ಹಾದಿಯ ಕಾಣದೆ, ಬಳಲುತ್ತ ತಿರುಗಿದೆ ಹಾದಿಯ ಕಾಣದೆ, ಹೊಳೆವಂತೆ ದಾರಿಯ ತೋರೋ ನಾರಾಯಣ. ದಾರಿ ಯಾವುದಯ್ಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿ ತೋರಿಸಯ್ಯ. ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ, ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ, ಈ ಪರಿಯಿಂದಲಿ ನಿನ್ನಾನೆ ನೆನೆಸಿಕೊಂಬೆ, ಈ ಪರಿಯಿಂದಲಿ ನಿನ್ನಾನೆ ನೆನೆಸಿಕೊಂಬೆ, ಶ್ರೀಪತಿ ಸಲಹೆನ್ನ ಭೂಪ ನಾರಾಯಣ. ದಾರಿ ಯಾವುದಯ್ಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿ ತೋರಿಸಯ್ಯ.
ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆನೋ ಇನ್ನು ನಾ ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆನೋ ಪನ್ನಗಶಯನ ಶ್ರೀ ಪುರಂದರ ವಿಠಲ ಪನ್ನಗಶಯನ ಶ್ರೀ ಪುರಂದರ ವಿಠಲ ಇನ್ನು ಪುಟ್ಟಿಸದಿರೋ ಎನ್ನ ನಾರಾಯಣ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ದಾರಿ ತೋರಿಸಯ್ಯ ಆಧಾರ ಮೂರುತಿ ನಿಮ್ಮ ಪಾದ ಸೇರುವುದಕ್ಕೆ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿ ತೋರಿಸಯ್ಯ ದಾರಿ ತೋರಿಸಯ್ಯ ದಾರಿ ತೋರಿಸಯ್ಯ. ಸುಲಭನೋ ಹರಿ ಎಂದು ದಾಸರು ಕೊಂಡಾಡಿದ್ದಾರೆ ಭಗವಂತನನ್ನ. ಹರಿ ಪೂಜೆ ಬಹಳ ಸುಲಭವಂತೆ. ಬೇರೆ ದೇವತೆಗಳಿಗೆ ಪೂಜೆ ಬಹಳ ಕಷ್ಟವಾದರೆ ಹರಿಯ ಪೂಜೆ ಬಹಳ ಸುಲಭವಂತೆ. ನಮ್ಮ ಪುರಾಣಗಳು ಹೇಳುತ್ತೆ, ವಿಧಿನಾ ದೇವದೇವೇಶಃ ಶಂಖಚಕ್ರಧರೋ ಹರಿಹಿ ಫಲಂ ದದಾತಿ ಸುಲಭಂ ಸಲಿಲೇನಾಪಿ ಪೂಜಿತಃ. ಶಂಖಚಕ್ರಧಾರಿಯಾದ ಸಕಲ ದೇವತೆಗಳಿಗೂ ಒಡೆಯನಾದ ನಮ್ಮ ಶ್ರೀನಿವಾಸ ಕೇವಲ ನೀರಿನಿಂದ ಭಕ್ತಿಯಿಂದ ಪೂಜಿಸಿದರೂ ಕೂಡ ಸುಲಭನಾಗಿ ಫಲ ನೀಡ್ತಾನಂತೆ. ಹಿಂದೆ ನರಕೆ ಪಶ್ಚಮಾನಸ್ತು ಯವೇನ ಪರಿಭಾಷಿತಃ ಕಿಂ ತ್ವಯಾ ನಾರ್ಚಿತೋ ದೇವಃ ಕೇಶವಃ ಕ್ಲೇಶನಾಶನಃ. ಯಮಧರ್ಮರಾಯ ನರಕಕ್ಕೆ ಬಂದ ಮನುಷ್ಯನನ್ನ ಕೇಳ್ತಾನಂತೆ, ಕ್ಲೇಶಗಳನ್ನು ಸಂಹರಿಸುವ ದೇವನಾದ ಕೇಶವನನ್ನು ನೀನೇಕೆ ಪೂಜಿಸಲಿಲ್ಲ? ಯಮ ಹೀಗೆ ಕೇಳುವ ಮೂಲಕ ತಿಳಿಸ್ತಾ ಇದ್ದಾನೆ, ಹರಿಪೂಜೆಯಿಂದ ನರಕ ತಪ್ಪುವುದು ಖಚಿತ. ಈಗ ನೀವು ನೋಡ್ತಾ ಇದ್ದೀರಾ ಸರ್ವಭೂಪಾಲ ವಾಹನದ ಒಂದು ನೋಟ. ಪೂರ್ತಿ ಬಂಗಾರದಿಂದ ಮಾಡಿದ ಈ ಒಂದು ಸುಂದರವಾದ ಉತ್ಸವ, ಅದರಲ್ಲಿ ಕುಳಿತ ಮಲೆಯಪ್ಪ ಸ್ವಾಮಿ, ಶ್ರೀದೇವಿ, ಭೂದೇವಿಯರು, ಅವರ ಅಲಂಕಾರ, ಇದನ್ನು ನೋಡ್ತಾ ಇದ್ದರೆ ನರಕಕ್ಕೆ ಯಾರಾದರೂ ಬೀಳಕ್ಕೆ ಸಾಧ್ಯನಾ? ಒಮ್ಮೆಯಾದರೂ, ವರ್ಷಕ್ಕೆ ಒಮ್ಮೆಯಾದರೂ ನಮ್ಮ ಭಗವಂತನನ್ನ ನೋಡ್ತಾ ಇದ್ರೆ ಸಾಕು, ನಮ್ಮ ಎಲ್ಲ ಸಂಕಷ್ಟಗಳು ಪರಿಹಾರ ಆಗುತ್ತೆ. ಹೀಗೆ ಯಮಧರ್ಮರಾಯ ಕೇಳ್ತಾ ಇತ್ತಾನಂತೆ, ಈ ನರಕದಲ್ಲಿ ಬೇಯುವಂತಹ ದುಸ್ಥಿತಿ ಬರುವುದು ಶ್ರೀ ಹರಿಪೂಜೆ ಮಾಡದಿದ್ದರೆ ಮಾತ್ರ. ಇಂಥ ಹರಿಪೂಜೆ ಬಹಳ ಸುಲಭವಾಗಿದ್ದರೂ ನೀನು ಏಕೆ ಮಾಡಲಿಲ್ಲ ಅಂತ ಮನುಷ್ಯನ ಕೇಳ್ತಾನಂತೆ. ಕಲಿಯುಗದ ಕಲ್ಪವೃಕ್ಷವೆನಿಸಿರುವ ಶ್ರೀನಿವಾಸನನ್ನು ಇಂದು ನಾವು ನೆನೆಸಿ ಕಣ್ಣಿನಿಂದ ನೋಡಿ ಧನ್ಯರಾಗೋಣ. ದ್ರವ್ಯಾಣಾಮಪ್ಯಭಾವೇತು ಸಲೇಲಾನಾಪಿ ಪೂಜಿತಃ ಯೋ ದದಾತಿ ಸ್ವಕಂ ಸ್ಥಾನಂ ಸತ್ವಯಾ ಕಿಂ ನ ಪೂಜಿತಃ. ಮತ್ತೆ ಯಮಧರ್ಮರಾಯ ನರಕದಲ್ಲಿ ಬಿದ್ದ ಮನುಷ್ಯನನ್ನ ಕೇಳ್ತಾನಂತೆ, ಬೇರೆ ಬೇರೆ ಪದಾರ್ಥಗಳು ಇಲ್ಲವಾದರೂ ಕೇವಲ ಜಲದಿಂದ ಪೂಜಿಸಿದ್ದರೂ ಈ ಶ್ರೀಹರಿ ತನ್ನ ಲೋಕಾನೇ ನಿನಗೆ ಕೊಡ್ತಾ ಇದ್ದ, ಯಾಕೆ ಪೂಜಿಸಲಿಲ್ಲ ಅಂತ ಕೇಳ್ತಾನಂತೆ. ಅದರ ತತ್ವ, ಪುಷ್ಪಗಳಾಗಲಿ ಪತ್ರಗಳಾಗಲಿ, ಪತ್ರಗಳಲ್ಲಿದ್ದಾಗ ನೀರಿನಿಂದ ಶ್ರೀಹರಿಯನ್ನು ಪೂಜಿಸಿದರೂ ಸಾಕು, ಕರುಣಾಳು ನಮ್ಮನ್ನು ಉದ್ಧಾರ ಮಾಡ್ತಾನಂತೆ. ಅಜ್ಞಾನಿಗಳು, ಅಶಕ್ತರು ಸಹ ಯಥಾಶಕ್ತಿ ದೇವರ ಪೂಜೆಯನ್ನು ಮಾಡಲೇಬೇಕು. ನಾವು ನರಕಕ್ಕೆ ಬೀಳಬಾರದು ಎಂದರೆ ಭಗವಂತನನ್ನು ಸದಾಕಾಲ ನೆನೆಸ್ತಾ ಪೂಜೆ ಮಾಡ್ತಾ ಇರಬೇಕು. ಹಳದಿ ಬಣ್ಣದ ಸೀರೆಯನ್ನು ಉಟ್ಟು ನಾರೀಮಣಿಯರು ನೃತ್ಯ ಮಾಡ್ತಾ ಇದ್ದಾರೆ. ಭಗವಂತ ಪಚ್ಚೆಯ ಕಿರೀಟ, ಅದರ ಮಧ್ಯ ಕೆಂಪು ಕಲ್ಲಿನ ಅಲಂಕಾರ ತೊಟ್ಟು ಶ್ರೀದೇವಿ ಭೂದೇವಿಯರಿಂದ ಹೊರಟಿದ್ದಾನೆ. ಶ್ರೀಯಾಯ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ.
ನಮಃ ಪರಮ ಕಲ್ಯಾಣ ನಮಃ ಪರಮ ಮಂಗಲ ಅಶುಭಾನಿ ನಿರಾಶ್ಚಷ್ಟೆ ತನೋತಿ ಶುಭ ಸಂತತಿಂ ಆನಂದತೀರ್ಥ ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಶ್ರೀನಿವಾಸನ ಮಹಿಮೆ ಅಪಾರವಾಗಿದೆ. ಅವನ ದರ್ಶನ ಮಾತ್ರದಿಂದ ಪಾಪ ರಾಶಿಗಳು ಭಸ್ಮವಾಗುತ್ತೆ. ಈ ನಮ್ಮ ತಿರುಮಲೇಶ 4 ಯುಗದ ದೇವತೆ. ಈ ಪರ್ವತ ಸಹ 4 ಯುಗದ ಸಂಬಂಧ ಹೊಂದಿದೆ. ದಶರಥ ಮಹಾರಾಜ ಪುತ್ರ ಪ್ರಾಪ್ತಿಗಾಗಿ ವೆಂಕಟಗಿರಿಗೆ ಬಂದಿದ್ದ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಅನೇಕ ಕಾಲ ತಪಸ್ಸನ್ನಾಚರಿಸಿದ್ದಾನೆ ಅಂತ ಪುರಾಣಗಳು ಹೇಳುತ್ತೆ. ಹಾಗೆ ಶತಾನಂದರು ಶ್ರೀನಿವಾಸನ ಮಹಿಮೆಯನ್ನು ಜನಕ ಮಹಾರಾಜನಿಗೆ ಹೇಳಿದ್ದಾಗ ಜನಕರಾಯನು ತನ್ನ ರಾಜ್ಯಭಾರವನ್ನು ಮಂತ್ರಿಗಳಿಗೆ ಒಪ್ಪಿಸಿ ನಾರಾಯಣಾದ್ರಿಗೆ ಹೋಗಿ ನಾರಾಯಣನನ್ನು ನೋಡಲು ವೃಷಭಾಚಲದ ಶಿಖರವೇರಿದ್ದ. ವೃಷಭಾಚಲದಲ್ಲಿ ಸ್ವಾಮಿ ಪುಷ್ಕರಣಿಯ ಸ್ನಾನ ಮಾಡಿ ಶ್ರೀ ಭೂದೇವಿ ಸಹಿತ ಶ್ರೀನಿವಾಸನನ್ನು ನೋಡಿ ಅಲ್ಲಿಯೇ ಬಹಳ ಕಾಲ ವಾಸವಾಗಿದ್ದ ಅಂತ ಪುರಾಣ ಹೇಳುತ್ತೆ. ನಂತರ ಮಿಥಿಲೆಗೆ ಬಂದು ಭೂಮಿಯನ್ನು ಪಾಲಿಸಿದ. ಈ ಪರ್ವತವು ಕೃತಯುಗದಲ್ಲಿ ವೃಷಭಾದ್ರಿ ಎಂದು, ತ್ರೇತಾಯುಗದಲ್ಲಿ ಅಂಜನಾದ್ರಿ ಎಂದು, ದ್ವಾಪರ ಯುಗದಲ್ಲಿ ಶೇಷಾದ್ರಿ ಎಂದು, ಕಲಿಯುಗದಲ್ಲಿ ವೆಂಕಟಾದ್ರಿ ಎಂದು ಕರೆಯಲ್ಪಟ್ಟಿದೆ. ಶ್ರೀನಿವಾಸನ ಕೈಂಕರ್ಯವನ್ನು ಪೂಜೆ ಮಾಡುವುದವರೇ ಇಲ್ಲ ಬೇರೆ ಬೇರೆ ಯುಗಗಳಲ್ಲಿ ಕೂಡ. ಕೃತಯುಗದಲ್ಲಿ ಪ್ರಹ್ಲಾದ, ಜನಕ ಮತ್ತು ದಶರಥ ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಯಶೋದೆ ಮತ್ತು ಮಾಧವ ನಾಮಕ ಬ್ರಾಹ್ಮಣ ಕಲಿಯುಗದಲ್ಲಿ ಪೂಜೆ ಮಾಡಿದ್ದಾನೆ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ. ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕೈ ಕರುಣಾ. ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕೈ ಕರುಣಾ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ. ಅಳಗಿರಿಯಿಂದಲಿ ಬಂದ ಸ್ವಾಮಿ ಅಂಜನಗಿರಿಯಲಿ ನಿಂದ. ಅಳಗಿರಿಯಿಂದಲಿ ಬಂದ ಸ್ವಾಮಿ ಅಂಜನಗಿರಿಯಲಿ ನಿಂದ. ಕೊಳಲನೂದುವುದು ಚಂದ ನಮ್ಮ ಕುಂಡಲರಾಯ ಮುಕುಂದ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ఈ సందర్భంగా తిరుమలలో వాహన సేవలు మలయప్ప స్వామి వారికి అత్యంత వైభవంగా జరుగుతున్నాయి. ఈ సందర్భంగా మలయప్ప స్వామి వారికి జరిగే వాహన సేవలు తుదిఘట్టానికి చేరుకున్నాయని కూడా చెప్పుకోవచ్చు. ఈ సందర్భంగా మాతో మాట్లాడడానికి సిద్ధంగా ఉన్నారు టీటీడీ అడిషనల్ ఎగ్జిక్యూటివ్ ఆఫీసర్ శ్రీ సిహెచ్ వెంకయ్య చౌదరి గారు. ఓం నమో వెంకటేశాయ. రథసప్తమి సందర్భంగా ఈరోజు వాహన సేవలు ఉదయం నుంచి 5:30 నుంచి నిరంతరాయంగా సాగుతున్నాయి. ఇప్పుడు 6వ వాహనం సర్వభూపాల వాహనం మలయప్ప స్వామి శ్రీదేవి భూదేవి సమేతుడై మాడవీధుల్లో ఊరేగుతున్నారు. లక్షలాది మంది భక్తులు ప్రత్యక్షంగా, కోట్లాది మంది భక్తులు పరోక్షంగా వీక్షిస్తున్నారు. మేము ఏ రకంగా టీటీడీ ప్లానింగ్ చేశామో మ్యాక్రో లెవెల్ నుంచి మైక్రో లెవెల్ దాకా ఆ ప్లానింగ్ అద్భుతంగా ఎగ్జిక్యూట్ చేయడం జరిగింది. ప్రతి ఆఫీసర్కి ఏ రకంగా రోల్స్ రెస్పాన్సిబిలిటీ ఇచ్చామో ఆ రోల్స్ రెస్పాన్సిబిలిటీస్ని కూడా చాలా పగడ్బందీగా వాళ్ళు చాలా బాగా నిర్వర్తించడం జరిగింది. అందుకే ఈరోజు ఇంత అద్భుతంగా ఈరోజు నిర్వహించడం జరిగింది.
అన్ని శాఖల వాళ్ళు కూడా చాలా సమన్వయంతో ఎక్కడా కూడా ఏ రకమైన కన్ఫ్యూజన్ లేకుండా ఎప్పటికప్పుడే సెట్లో మాట్లాడుకుంటూ ఫ్లో ఆఫ్ ఇన్ఫర్మేషన్ పైనుంచి కిందకే, కింద నుంచి పైకి చాలా అద్భుతంగా ఉండడం వలన ఎక్కడా కూడా ఏ రకమైన కన్ఫ్యూజన్ లేకుండా ఈరోజు ఈ కార్యక్రమం ఇంత గొప్పగా నిర్వర్తించడం జరిగింది. దీంట్లో భాగస్వామ్యాలను అందరికి కూడా కృతజ్ఞతలు తెలియజేస్తున్నాము. అదేవిధంగా అన్ని గ్యాలరీలో కూడా దాదాపు 130 గ్యాలరీలో అన్ని విభాగాల వాళ్ళు కూడా ఎప్పటికప్పుడే శానిటేషన్ వాళ్ళు ఎప్పటికప్పుడే శానిటేషన్ క్లియర్ చేయడం జరిగింది. అదేవిధంగా ఎప్పటికప్పుడే అన్నదానం వాళ్ళు ఫుడ్ సర్వ్ చేయడం జరిగింది. ప్లాన్ ఎలా చేసామో అలానే ఎగ్జిక్యూట్ చేయడం జరిగింది. అలానే వాటర్ బాటిల్స్ ఇవ్వటం కానీ, అలానే మిగతా వాళ్ళకి ఏ రకమైన ఎమర్జెన్సీ వచ్చినా కానీ ఎప్పటికప్పుడే అటెండ్ కావడం జరిగింది. ఎక్కడా కూడా ఒక్క భక్తుడు కూడా దాదాపు నిన్న నైట్ నుంచి నిన్న సాయంత్రం 6-7 గంటల నుంచి చాలా వందల మందితో మాట్లాడాం. ఎక్కడా కూడా ఏ విధమైన కూడా ఒక్క నెగిటివ్ ఫీడ్బ్యాక్ కూడా రాలేదంటే ఇది చాలా ప్లానింగ్ ప్రకారం చాలా అద్భుతంగా ఎగ్జిక్యూట్ చేశామని గర్వంగా చెప్తున్నాం. దీంట్లో అందరూ కూడా భాగస్వాములు ఒక టీమ్గా ఏర్పడి అందరం కూడా ఒక ప్లాన్ చేసి ఆ టీంలో ఎవరు ఏ రకమైన విధులు నిర్వర్తించాలనే దాన్ని చాలా చాలా పటిష్టంగా చాలా అద్భుతంగా నిర్వర్తించారు. ఇది ఒక్క టీమ్ ఎఫర్ట్ అని చెప్పొచ్చు. అన్ని విభాగాల వాళ్ళు, ఈవెన్ డిస్ట్రిక్ట్ అడ్మినిస్ట్రేషన్ కానీ, పోలీస్ కానీ, అంతర్గతంగా ఉండే టీటీడీ ఎంప్లాయీస్ కానీ, విజిలెన్స్ కానీ అందరూ కూడా ఒక టీమ్గా వర్క్ చేయటం వలన కూడా చాలామంది, చాలా లక్షలాది మంది వచ్చారు. ఈరోజు ఒక బ్యాచ్ వెళ్తే ఇంకొక బ్యాచ్ ఈరోజు ఈవినింగ్కి ఒకరు కొంత ఖాళీ ఏర్పడితే మళ్ళీ బయట నుంచి వచ్చారండి. ఎప్పటికి కూడా స్టాండ్స్లో ఎప్పుడు కూడా 2 లక్షలు దాదాపు తగ్గకుండా ఎప్పుడు కూడా భక్తులు స్వామివారిని వీక్షించడం జరిగింది. సో ఈరోజు ఇంత గొప్పగా చేశామంటే అందరూ భాగస్వామ్యం. అదేవిధంగా కోట్లాది మంది భక్తులు పరోక్షంగా చూస్తున్నారంటే ఎస్వీబీసీ కూడా 4 ఛానళ్ళ ద్వారా చాలా అద్భుతంగా టెలికాస్ట్ చేసింది. మా ఇంటర్నల్ ఎస్వీబీసీ వాళ్ళకు కూడా కృతజ్ఞతలు తెలియజేస్తున్నాను. ఈ స్వామివారి కార్యక్రమంలో భాగస్వామ్యాలు అందరికి కూడా కృతజ్ఞతలు తెలియజేస్తున్నాను. ఓం నమో వెంకటేశాయ. ಮೂಡಲಗಿರಿಯಲಿ ನಿಂತ ಮುದ್ದು ವೆಂಕಟಪತಿ ಬಲವಂತ ಮೂಡಲಗಿರಿಯಲಿ ನಿಂತ ಮುದ್ದು ವೆಂಕಟಪತಿ ಬಲವಂತ ಈಡಿಲ್ಲ ನಿನಗೆ ಶ್ರೀಕಾಂತ ಇರೇಲು ಲೋಕಕನಂತ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ. ಆಡಿದರೆ ಸ್ಥಿರವಪ್ಪ ಅಬದ್ಧಗಳಾಡಲು ಒಪ್ಪ ಆಡಿದರೆ ಸ್ಥಿರವಪ್ಪ ಅಬದ್ಧಗಳಾಡಲು ಒಪ್ಪ ಬೇಡಿದವರಗಳ ನಿಪ್ಪ ನಮ್ಮ ಮೂಡಲಗಿರಿ ತಿಮ್ಮಪ್ಪ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ. ಅಪ್ಪವು ಅತಿರಸಮೆದ್ದ ಸ್ವಾಮಿ ಅಸುರರ ಕಾಲನಿ ಬದ್ದ ಅಪ್ಪವು ಅತಿರಸಮೆದ್ದ ಸ್ವಾಮಿ
ಅಸುರರ ಕಾಲಲಿ ಬದ್ದ ಸತಿಯ ಕೂಡಾಡುತ್ತಲಿದ್ದ ಸ್ವಾಮಿ ಸಕಲ ದುರ್ಜನರನ್ನು ಗೆದ್ದ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ಕಾಶಿರಾಮೇಶ್ವರದಿಂದ ಅಲ್ಲಿ ಕಾಣಿಕೆ ಬರುವುದು ಚಂದ ಕಾಶಿರಾಮೇಶ್ವರದಿಂದ ಅಲ್ಲಿ ಕಾಣಿಕೆ ಬರುವುದು ಚಂದ ದಾಸರ ಕೂಡೆ ಗೋವಿಂದ ಅಲ್ಲಿ ಕಾರಿ ನಡೆಯುವುದು ಚಂದ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ಎಲ್ಲ ದೈವರ ಗಂಡ ಅವ ಚಿಲ್ಲರೆ ದೈವದ ಮಿಂಡ ಎಲ್ಲ ದೇವರ ಗಂಡ ಅವ ಚಿಲ್ಲರೆ ದೈವದ ಮಿಂಡ ಬಲ್ಲಿದರಿಗೆ ಭೂದಂಡ ಶಿವ ಬಿಲ್ಲ ಮುರಿದ ಪ್ರಚಂಡ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ಕಾಸು ತಪ್ಪಿದರೆ ಪಟ್ಟಿ ಬಡ್ಡಿ ಕಾಸು ಬಿಡದೆ ಗಂಟು ಕಟ್ಟಿ ಕಾಸು ತಪ್ಪಿದರೆ ಪಟ್ಟಿ ಬಡ್ಡಿ ಕಾಸು ಬಿಡದೆ ಗಂಟು ಕಟ್ಟಿ ದಾಸನೆಂದರೆ ಬಿಡಗಟ್ಟಿ ನಮ್ಮ ಕೇಸಕ್ಕಿ ತಿಮ್ಮಪ್ಪ ಶೆಟ್ಟಿ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ದಾಸರ ಕಂಡರೆ ಪ್ರಾಣ ತಾ ಧರೆಯೊಳಗಧಿಕ ಪ್ರವೀಣ ದಾಸರ ಕಂಡರೆ ಪ್ರಾಣ ತಾ ಧರೆಯೊಳಧಿಕ ಪ್ರವೀಣ ವೇಷಿಯ ಗಂಟಲ ಗಾಣ ನಮ್ಮ ದೇವಗೆ ನಿತ್ಯ ಕಲ್ಯಾಣ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ಪಾಪ ವಿನಾಶ
ಪಾಪಗಳ ನಿಧಾನ ನಮ್ಮ ಪುರಂದರ ವಿಠಲನ ಧ್ಯಾನ. ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣಾ. ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣಾ. ನಿನಗೇತಕ್ಕೆ ಬಾರದು ಕರುಣಾ. ನಿನಗೇತಕ್ಕೆ ಬಾರದು ಕರುಣಾ. ಸರ್ವಭೂಪಾಲ ವಾಹನವನ್ನು ಏರಿ ನಮ್ಮ ಶ್ರೀನಿವಾಸ ಶ್ರೀದೇವಿ ಭೂದೇವರೊಡನೆ ನಡೀತಾ ಇದ್ದಾನೆ. ರಥಬೀದಿಯಲ್ಲಿ ಮೆರವಣಿಗೆಯಿಂದ ವಿಜೃಂಭಣೆಯಿಂದ ಬರ್ತಾ ಇದ್ದಾನೆ. ಭಕ್ತರೆಲ್ಲ ನೃತ್ಯ ಮಾಡ್ತಾ ಭಗವಂತನನ್ನ ಭಕ್ತಿಯಿಂದ ಕೇಳ್ಕೊಳ್ತಾ ಇದ್ದಾರೆ. ಸರ್ವ ಪಾಪಾನಿ ವೇಂ ಪ್ರಾಹುಹು ಕಟಹ ತದ್ದಾಹ ಉಚ್ಯತೆ. ಈ ಪರ್ವತದ ಮಹಿಮೆಯನ್ನ ಎಷ್ಟು ವರ್ಣನೆ ಮಾಡಿದ್ರೂ ಸಾಲದು ಅಂತ ನಮ್ಮ ಪುರಾಣಗಳು ಹೇಳುತ್ತೆ. ಇದು ಈ ನಮ್ಮ ಪರ್ವತ ಏನಿದೆ ಅದು ಚತುರ್ಯುಗದಲ್ಲಿ ಇದ್ದದ್ದು. ಈ ಕೃತಯುಗದಲ್ಲಿ ಪ್ರಹ್ಲಾದ, ಜನಕ ಮತ್ತು ದಶರಥ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಯಶೋದೆ ಎಲ್ಲರೂ ಬಂದು ಇಲ್ಲಿ ಪುಷ್ಕರಣಿ ಸ್ವಾಮಿ ಪುಷ್ಕರಣಿಯಲ್ಲಿ ಮಿಂದು ಭಗವಂತನನ್ನ ದರ್ಶನ ಮಾಡಿ ತಮ್ಮ ತಮ್ಮ ಅಭೀಷ್ಟಗಳನ್ನು ಪೂರ್ತಿ ಮಾಡಿಕೊಂಡ್ರು. ಹಾಗೆ ಶ್ರೀರಾಮ ತ್ರೇತಾಯುಗದಲ್ಲಿ ಅವತರಿಸಿ ರಾವಣಾದಿಗಳನ್ನು ಕೊಂದು ಜಗತ್ತಿನ ರಕ್ಷಣೆಯನ್ನು ಮಾಡಲು ಲಂಕೆಗೆ ಹೊರಟಾಗ ಹನುಮಂತ, ಸುಗ್ರೀವ ಹಾಗೂ ಅವರ ಕಪಿ ಸೈನ್ಯದಿಂದ ಈ ಅಂಜನಾದ್ರಿಗೆ ಬಂದಂಥ ಉಲ್ಲೇಖ ನಮ್ಮ ಪುರಾಣದಲ್ಲಿದೆ. ಸ್ವಾಮಿ ಪುಷ್ಕರಣಿಯಲ್ಲಿ ಮಿಂದು ಶ್ರೀನಿವಾಸನ ದರ್ಶನ ಮಾಡಿ ರಾವಣನನ್ನು ಕೊಂದು ಸೀತೆಯನ್ನು ಕರೆಕೊಂಡು ಬಂದಂಥ ಒಂದು ಕಾರ್ಯವನ್ನು ಕೂಡ ಈ ಕ್ಷೇತ್ರಕ್ಕೆ ಬಂದು ಮಾಡಿದ್ದಾನೆ. ತಿರುಪತಿ ತಿಮ್ಮಪ್ಪನ ಮೇಲಿರುವ ಶ್ರದ್ಧಾ ಭಯ ಭಕ್ತಿಗಳು ಈ ಪರ್ವತದ ಮೇಲೆ ಕೂಡ ಇರಬೇಕು ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಯಾಕೆ ಅಂದರೆ ಭಗವಂತನ ಅನಂತ ಗುಣಗಳೆಲ್ಲವೂ ಈ ಪರ್ವತಕ್ಕೂ ಕೂಡ ಇದೆ. ತಿರುಮಲೆಯ ಪ್ರದಕ್ಷಿಣೆ ಮಾಡಿದರೆ ಸಾಕು ಭೂಮಂಡಲ ಪ್ರದಕ್ಷಿಣೆ ಮಾಡಿದ ಫಲ ಅಂತ ಹೇಳುತ್ತೆ. ಸಕಲ ಪಾಪಗಳ ರಾಶಿಯನ್ನು ವೇಂ ಎಂದು ಕರೆದರೆ ಇವುಗಳನ್ನು ಸುಟ್ಟು ಹಾಕುವುದು ಕಠ. ಹೀಗೆ ಸಕಲ ಪಾಪವನ್ನು ಸುಡುವ ಬೆಟ್ಟ ವೆಂಕಟಗಿರಿ. ವೆಂಕಟೇಶನ ಜನಪ್ರಿಯತೆ ಬಹಳ ದೊಡ್ಡದು. ಯಾವುದೇ ಜಾತಿ, ಮತ, ಪ್ರಾಂತ್ಯ, ಭಾಷೆ ಇವೆಲ್ಲದಕ್ಕೂ ಮೀರಿದಂತಹ ಒಂದು ಭಕ್ತಿಯ ಪರಾಕಾಷ್ಠೆ. ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ಉತ್ಸವಗಳ ಕೂಡ ತಿರುಪತಿ ಯಾವಾಗಲೂ ಜನಸಂದಣಿಯಿಂದ ಇರುತ್ತದೆ. ನಮ್ಮ ಹರಿದಾಸರಿಗಂತೂ ವೆಂಕಟೇಶ ಮನೆ ದೈವ, ಮನದೈವ, ಅಷ್ಟೇಕೆ ಕುಲದೈವ. ಬ್ರಹ್ಮೋತ್ಸವದಲ್ಲಿ ದಾಸರಾಯರುಗಳು ಭಾಗಿಗಳಾಗಿ ಹಾಡಿ ದೇವರ ನಾಮಗಳ ಮೂಲಕ ಹೊಗಳಿ ಕೊಂಡಾಡಿದ್ದಾರೆ. ಶ್ರೀಪಾದರಾಜರಿಂದ ಜಗನ್ನಾಥದಾಸರವರೆಗೂ ಮತ್ತು ಅವರ ಎಲ್ಲ ಶಿಷ್ಯ ವೃಂದವು ಶ್ರೀನಿವಾಸನನ್ನು ಭಕ್ತಿ ಪೂರ್ವಕವಾಗಿ ಭಜಿಸಿದ್ದಾರೆ. ಅಸಂಖ್ಯ ಗೋದಾನ, ಕನ್ಯಾದಾನ, ಸುವರ್ಣಾದಿ ದಾನಗಳಿಗಿಂತ ವೆಂಕಟೇಶನ ನಾಮಸ್ಮರಣ ಸಂಕೀರ್ತನೆಯಿಂದ ಬರುವ ಪುಣ್ಯವೇ ಅಧಿಕ ಎಂದು ಸಾರಿದ್ದಾರೆ. ತಿರುಪತಿಯ ಯಾತ್ರೆಯಲ್ಲಿ ಅನೇಕ ರೀತಿಯ ತೊಂದರೆಗಳಿದ್ದರೂ ಸಹ ಅವುಗಳನ್ನೆಲ್ಲ ಸಹಿಸಿಕೊಂಡು ತಮ್ಮ ಮಕ್ಕಳು ಮರಿಗಳೊಂದಿಗೆ ನಡೆದುಕೊಂಡೇ ಬರಿಗಾಲಿನಲ್ಲಿ ತಿರುಮಲೆಗೆ ಹೋಗುತ್ತಿರುವುದು ಸಾವಿರಾರು ವರ್ಷಗಳಿಂದ ನಡೆದು ಬಂದಿದೆ. ಇದು ಇಂದಿನ ದೃಶ್ಯವಲ್ಲ. ಸಾವಿರಾರು ವರ್ಷಗಳಿಂದ ಬರಿಗಾಲನಿಂದ ದೇವರ ದರ್ಶನವನ್ನು ನೋಡುವ ಪದ್ಧತಿ ಇದೆ. ಸಾವಿರಾರು ಭಕ್ತರು ಪ್ರತಿ ವರ್ಷ ಭಗವಂತನನ್ನು ಈ ರೀತಿ ಆರಾಧನೆ ಮಾಡ್ತಾರೆ. ಸುಂದರವಾದ ಭೂಪಾಲ ವಾಹನವನ್ನ ನೋಡಿ ಕೃತಜ್ಞರಾಗೋಣ. ಹಳದಿ ಮತ್ತು ಕೆಂಪು ಹೂಗಳಿಂದ ಅಲಂಕೃತವಾದ ಬಂಗಾರದ ಈ ವಾಹನ ನೋಡುವುದಕ್ಕೆ ಕಣ್ಣು ಸಾಲದು. ಶ್ರೀನಿವಾಸ ಕುಲದೈವ ಕೆಲವರಿಗಾದರೆ ಕೆಲವರಿಗೆ ಹರಕೆ ಹೊತ್ತವರು ಬಹಳಷ್ಟು ಜನ. ಅವನ ಸೇವೆಯನ್ನು ಮಾಡಲು ಬಂದವರು
ಕೆಲವರು ಹೀಗೆ ದೂರ ದೂರದಿಂದ ಸಹಸ್ರಾರು ಜನ ಬಂದು ಮಿಂದು ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಪುನೀತರಾಗುತ್ತಿದ್ದಾರೆ. ಅವರೆಲ್ಲ ಅಭೀಷ್ಟಗಳನ್ನು ಪೂರ್ತಿ ಮಾಡುತ್ತಿರುವ ಭಗವಂತ ನಿಜಕ್ಕೂ ಕಲ್ಯಾಣೋದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮೋ ನಮಃ. ಇನ್ನು ಈ ಪರ್ವತ ಆದಿಶೇಷನ ಶರೀರ ಭಾಗವಾದರೆ ತನ್ನ 7 ಹೆಡೆಗಳನ್ನು ಎತ್ತಿ ಹಿಡಿದಿರುವುದು 7 ಪರ್ವತಗಳು. ಈ ಪರ್ವತಗಳೇ ಸಾಲಿಗ್ರಾಮವಾಗಿ ಕಾಣಿಸಿದಾಗ ಬಹಳಷ್ಟು ಭಕ್ತರು ಇದನ್ನು ಕಾಲಿನಿಂದ ಏರಲಾಗದೆ ತಮ್ಮ ಮಂಡಿಯಿಂದ ಏರಿ ಭಗವಂತನ ದರ್ಶನ ಮಾಡಿರುವಂಥ ಸಂದರ್ಭಗಳ ಉಲ್ಲೇಖ ನಮ್ಮ ಇತಿಹಾಸ ಪುರಾಣಗಳಲ್ಲಿ ಬರುತ್ತದೆ. ಜನ ಭಗವಂತನನ್ನು ನೋಡಿ ಆನಂದಿಸ್ತಾ ಇದ್ದಾರೆ. ತಲೆಯ ಭಾಗವು ವೆಂಕಟಾದ್ರಿಯ ಮಧ್ಯಭಾಗ ಅಹೋಬಲ, ಬಾಲದ ಕೆಳಭಾಗ ಶ್ರೀಶೈಲ ಎಂದೇ ಪ್ರಸಿದ್ಧವಾಗಿರೋ ಈ ಪರ್ವತದ ಮಹಿಮೆಯನ್ನು ಕೇಳಿ ನೀವೆಲ್ಲರೂ ಕೃತಾರ್ಥರಾಗಿ. ಶ್ರೀನಿವಾಸನ ಮಹಿಮೆಯು ವರಾಹಾದಿ 12 ಪುರಾಣಗಳಲ್ಲಿ ಉಲ್ಲೇಖಗೊಂಡಿದೆ. ತಿರುಪತಿಯ ಸುತ್ತಮುತ್ತ 66 ಕೋಟಿ ತೀರ್ಥಗಳಿವೆ. ಇವೆಲ್ಲ ಸ್ವಾಮಿ ಪುಷ್ಕರಣಿಗೆ ಅತ್ಯಂತ ಶ್ರೇಷ್ಠ. ಇದಕ್ಕೆ ಸರಸ್ವತಿ ಅಭಿಮಾನಿಯಾಗಿ ಶ್ರೀವಾರಿ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಸ್ವಾಮಿ ಪುಷ್ಕರಣಿ ಸ್ನಾನಂ ವೆಂಕಟೇಶ ದರ್ಶನಂ ಮಹಾಪ್ರಸಾದ ಸ್ವೀಕಾರಃ ತ್ರಯಂ ತ್ರೈಲೋಕ್ಯ ದುರ್ಲಭಂ ಅಂತ ಈ ಶ್ಲೋಕ ಹೇಳುತ್ತೆ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ, ಶ್ರೀನಿವಾಸನ ದರ್ಶನ, ಅವನ ಪ್ರಸಾದ ಸ್ವೀಕಾರ ಈ 3 ಸುಲಭವಲ್ಲವಂತೆ. ಇದು ಸುಲಭವಾಗಿ ತೋಚಿದರೂ ಇದು ಅಂಥ ಸುಲಭವಲ್ಲ. ಭಗವಂತನ ಕೃಪೆ ಬೇಕು, ಪೂರ್ವ ಜನ್ಮದ ಸುಕೃತ ಬೇಕು ಈ 3 ಮಾಡಬೇಕಾದರೆ. ಇದು ವರಾಹ ಪುರಾಣದಲ್ಲಿ ಸಿದ್ಧವಾಗಿ ಬಂದಿದೆ. ಸ್ವಾಮಿ ಪುಷ್ಕರಿಣೀಂ ಸ್ನಾನಂ ಶ್ರೀನಿವಾಸಸ್ಯ ದರ್ಶನಂ ಸಹಸ್ರನಾಮ ಪಠನಂ 4 ತಪಸೋಪಲಂ ಇದು ಸ್ಕಾಂದ ಪುರಾಣದಲ್ಲಿ ಬಂದಿದೆ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ, ಶ್ರೀನಿವಾಸನ ದರ್ಶನ ಮತ್ತು ವಿಷ್ಣು ಸಹಸ್ರನಾಮದ ಪಠನ ಇವು ಮಹಾ ತಪಸ್ಸಿನ ಫಲ ಕೊಡುತ್ತೆ ಅಂತ ನಮ್ಮ ಪುರಾಣಗಳು ಹೇಳ್ತಾ ಇದೆ. ಇನ್ನು ಸ್ವಾಮಿ ಪುಷ್ಕರಣಿಯ ಬಗ್ಗೆ ಬಹಳ ವಿಶೇಷವಾದ ವಿವರಣೆಗಳಿದೆ. ನೀವೆಲ್ಲ ನೋಡ್ತಾ ಇದ್ದೀರಾ. ಭಗವಂತನಿಗೆ ನಿಂತಲ್ಲೇ ಆರತಿಯನ್ನು ಮಾಡಿ ಅದನ್ನು ತೆಗೆದುಕೊಂಡು ಆನಂದದಿಂದ ಜನಗಳೆಲ್ಲರೂ ಸ್ತುತಿ ಮಾಡ್ತಾ ಇದ್ದಾರೆ. ರಾತ್ರಿ 7 ಆದರೂ 1 ಚೂರು ಕೂಡ ಜನಸಂದಣಿ ಕಡಿಮೆಯಾಗಿಲ್ಲ. ಇದೇ ಗೊತ್ತಾಗುತ್ತೆ ನಮಗೆ ನಮ್ಮ ಶ್ರೀನಿವಾಸನ ಒಂದು ಮಹಿಮೆ. ದಾಸನ ಮಾಡಿಕೋಯನ್ನ, ದಾಸನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ. ದಾಸನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ. ದಾಸನ ಮಾಡಿಕೋಯನ್ನ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ, ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ, ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ. ಚರಣ ಸೇವೆಯನಗೆ ಕೊಡಿಸೋ, ಚರಣ ಸೇವೆಯನಗೆ ಕೊಡಿಸೋ. ಅಭಯ
ಮನೆಯ ಕರಪುಷ್ಪವ ಎನ್ನ ಶಿರದಲ್ಲಿ ಮೂಡಿಸೋ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ಭಕ್ತಿ ನಿನ್ನಲ್ಲಿ ಬೇಡಿ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾನಡಿಗೆ ರಘುವೆನಯ್ಯ ಅನುದಿನ ಪಾಡಿ ಕಡೆ ಕಣ್ಣಿಲೇಕೆನ್ನ ನೋಡಿ ಕಡೆ ಗಣ್ಣಿಲೇಕೆನ್ನ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಮನ ಶುಚಿ ಮಾಡಿ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ಮೊರೆ ಹೊಕ್ಕವರ ಕಾವ ಬೀರುವುದು ಮೊರೆ ಹೊಕ್ಕವರ ಕಾವ ಬೀರುವುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಕರೆದು ದುರಿತಗಳೆಲ್ಲವ ತರೆದು ದುರಿತಗಳೆಲ್ಲವ ತರೆದು ಸಿರಿ ಪುರಂದರ ವಿಠಲ ಎನ್ನನು ಪೊರೆದು ದಾಸನ ಮಾಡಿಕೋ ಎನ್ನ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ದಾಸನ ಮಾಡಿಕೋ ದಾಸನ ಮಾಡಿಕೋ ಎನ್ನ ಭಗವಂತ ಸರ್ವಭೂಪಾಲ ವಾಹನದಲ್ಲಿ ಕುಳಿತು ಶ್ರೀದೇವಿ ಭೂದೇವಿಯರಿಂದ ಜಗತ್ತಿಗೆಲ್ಲ ತಾನೇ ಸ್ವಾಮಿ ಅಷ್ಟದಿಕ್ಪಾಲಕರುಗಳು ಸರ್ವಭೂಪಾಲರು ನನ್ನ ಸೇವಕರು ಇಡೀ ಪ್ರಪಂಚ ನನ್ನ ನಿಯಂತ್ರಣದಲ್ಲಿದೆ ನಾನೇ ಇದಕ್ಕೆ ಅಧಿಪತಿ ಎಂದು ಸಾರುತ್ತಾ ಮೆರೆಯುತ್ತಾ ರಥಬೀದಿಗಳಲ್ಲಿ ಬರ್ತಾ ಇದ್ದಾನೆ. ಜನಗಳು ತಮ್ಮ ತಮ್ಮ ಭಕ್ತಿಗೆ ಪೂರಕವಾಗಿ ಸೇವೆಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಗಜ ಅಶ್ವ ಎಲ್ಲವೂ ಮುಂದೆ ಹೋಗ್ತಾ ಇದೆ. ರಾತ್ರಿ ಇಷ್ಟು ಹೊತ್ತು ಆದರೂ ಕೂಡ ಜನಸಂದಣಿ ಕಡಿಮೆನೇ ಆಗಿಲ್ಲ. ಇಡೀ ತಿರುಮಲ ದೀಪಗಳಿಂದ ಹೂವುಗಳಿಂದ ನಾನಾ ರೀತಿಯ ಅಲಂಕಾರಗಳನ್ನು ಮಾಡಿ ರಥಸಪ್ತಮಿಯ ಈ ವಿಶೇಷ ಸಂದರ್ಭದಲ್ಲಿ ಜಗಜಗಿಸ್ತಾ ಇದೆ. ಬೆಳಗ್ಗೆಯಿಂದ ಶುರುವಾದ ಪೂಜೆ ಉತ್ಸವಗಳು ಇದುವರೆಗೂ ನಡೀತಾ ಇದ್ರೂ ಕೂಡ ಯಾರಿಗೂ ಆಯಾಸವೇ ಕಾಣ್ತಾ ಇಲ್ಲ. ಇದು ಭಗವಂತನ ಮಹಿಮೆ ಅಲ್ವಾ? ಆದರೆ ನಾವು ಮನುಷ್ಯರಾದವರು ಬಹಳ ಪಾಪಗಳನ್ನು ಮಾಡಿ ಬಹಳ ರೀತಿಯ ಅಪರಾಧಗಳನ್ನು ಮಾಡ್ತಾನೆ ಇರ್ತೇವೆ. ಅದನ್ನೆಲ್ಲ ಭಗವಂತ ಕ್ಷಮಿಸಿ ನೋಡ್ಕೋಬೇಕು. ಈಗ ಭಗವಂತನ ಆರತಿ ಗಿಂಡಿ ಕಳಶ ಆರತಿ ನಡ್ತಾ ಇದೆ. ಇದು ಸಮಾಪ್ತಿಯಾಯಿತು ಎಂದು ಸರ್ವಭೂಪಾಲ ವಾಹನ. ಮಂಗಳ ಮಾರಮಣಗೆ ಮಂಗಳ ಭೂರಮಣಗೆ ಜಯ ಮಂಗಳ
ಶುಭಮಂಗಳ ಮಂಗಳಮಾರಮಣಗೆ ಮಂಗಳಭೂರಮಣಗೆ ಜಯ ಮಂಗಳ ನಿತ್ಯ ಶುಭಮಂಗಳ ಜಯ ಮಂಗಳ ಶುಭಮಂಗಳ ಜಯ ಮಂಗಳ ಶುಭಮಂಗಳ ಶುಭಮಂಗಳ ಜಯ ಜಯ ಮಂಗಳ ಶುಭಮಂಗಳ ಜಯ ಜಯ ಮಂಗಳ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಪುರಾಣ ಪುರುಷ ಗೋವಿಂದ ಪುಂಡರಿಕಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ದುಷ್ಟ ಸಂಹಾರ ಗೋವಿಂದ ದುರಿತ ನಿವಾರಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಶಿಷ್ಟಪಾಲಕ ಗೋವಿಂದ ಕಷ್ಟ ನಿವಾರಕ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ವಜ್ರ ಮಕುಟಧರ ಗೋವಿಂದ ವರಾಹ ಮೂರ್ತಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಗೋಪಿಲೋಲ ಗೋವಿಂದ ಗೋವರ್ಧನೋದ್ಧಾರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ
ದಶರಥನಂದನ ಗೋವಿಂದ ದಶಮುಖಮರ್ದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ